ನೀವು ಯಾವತ್ತೂ ಟ್ರೈ ಮಾಡದೇ ಇರೋ ಹೈ ಪ್ರೋಟೀನ್ ಫೈಬರ್ ರಿಚ್ ಡಯಟ್ ಫ್ರೆಂಡ್ಲಿ ರೆಸಿಪಿನ ಹೇಳ್ಕೊಡ್ತೀನಿ. ಒಂದು ಬೌಲಲ್ಲಿ 2 ಕಪ್ ಮೆಕ್ಕೆಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಹಾಕಿಲ್ಲ ಅಂದರೆ ಬೈಂಡಿಂಗ್ ಸರಿಯಾಗಿ ಬರಲ್ಲ. 1 ಕಪ್ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗಿಷ್ಟ ಆಗೋ ಯಾವ ಸೊಪ್ಪು ಬೇಕಾದರೂ 1 ಕಪ್ ತೊಗೊಳ್ಳಿ. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಫೈಬರ್ ಪ್ರೋಟೀನ್ ರಿಚ್ ಇರೋದ್ರಿಂದ ಇದು ತುಂಬ ಹೆಲ್ತಿ ರೆಸಿಪಿ. ಇದು ಗ್ಲೂಕೋಸ್ ಲೆವೆಲ್ನ ರಿಡ್ಯೂಸ್ ಮಾಡುತ್ತೆ. ಶುಗರ್ ಪೇಷಂಟ್ಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಈ ರೆಸಿಪಿನ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ವಾಟರ್ ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೊಂಡು ಒಂದು ತೇವದ ಬಟ್ಟೆ ಮೇಲೆ ನೀಟಾಗಿ ತಟ್ಟಿ ತವಾ ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಬೇಯಿಸ್ಕೊಂಡು ಮತ್ತೆ ತಿರುಗಿಸಿ ಅದಕ್ಕೆ ತುಪ್ಪನ ಆ್ಯಡ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಎಮ್ಮಿ ಆಗಿರೋ ಮೆಕ್ಕೆಜೋಳ ರೊಟ್ಟಿ ರೆಸಿಪಿನ ತೆಂಗಿನಕಾಯಿ ಜೊತೆಯಲ್ಲಿ ಸರ್ವ್ ಮಾಡ್ಬೋದು. ಈ ಥರ ರೆಸಿಪಿ ವಿಡಿಯೋ ಬೇಕು ಅಂದರೆ ನನ್ನ ಫಾಲೋ ಮಾಡಿ.